ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. IRDAI proposes to increase free look-in to 30 days. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅವರು ಈಗ ಸದ್ಯಕ್ಕೆ ಕಸ್ಟಮರ್ಸ್ಗೆ 15 ದಿವಸ ಫ್ರೀ ಲುಕ್-ಇನ್ ಪೀರಿಯಡ್ ಅಂತ ಕೊಡ್ತಾರೆ. ಅಂದರೆ ಒಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡ್ಮೇಲೆ 15 ದಿವಸವರೆಗೂ ಆ ಪಾಲಿಸಿ ಬಗ್ಗೆ ಎಲ್ಲ ತಿಳ್ಕೊಂಡು ಅದು ಅವ್ರಿಗೆ ಸೂಟಬಲ್ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡ್ಬೋದು. ಸೂಟಬಲ್ ಇಲ್ಲ ಅಂದರೆ ವಾಪಸ್ ಅದನ್ನು ಕೊಡ್ಬೋದು, ಹಾಗೂ ಪ್ರೀಮಿಯಮ್ಮು ಇನ್ಶೂರೆನ್ಸ್ ಕಂಪ್ನಿ ವಾಪಸ್ ಕೊಡಬೇಕು. ಹಾಗೂ ಈಗ IRDAI ಏನು ಮಾಡ್ತಾ ಇದೆ ಅಂದರೆ ಫ್ರೀ ಲುಕ್-ಇನ್ ಪೀರಿಯಡ್ 15 ದಿವಸದಿಂದ 30 ದಿವಸ ಮಾಡ್ತಾ ಇದ್ದಾರೆ. ಸೊ ದಟ್ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಕಸ್ಟಮರ್ಸಿಗೆ ಡಿಸೈಡ್ ಮಾಡಲಿಕ್ಕೆ ಪಾಲಿಸಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಯೂಶ್ವಲಿ ಏನಾಗುತ್ತೆ, ಎಷ್ಟೋ ಏಜೆಂಟ್ಸ್ ಪಾಲಿಸಿನ ಕೊಟ್ಬಿಡ್ತಾರೆ, ಈ ಕಸ್ಟಮರ್ಸಿಗೆ ಏನೂ ಗೊತ್ತಿರೋದಿಲ್ಲ, ಈ ಥರ ಆಗಬಾರ್ದು, ಮಿಸ್ ಸೆಲ್ಲಿಂಗ್ ಆಗಬಾರ್ದು ಅಂತ ಈ ಥರ ರೂಲ್ಸು ಹಾಕ್ತಾ ಇದ್ದಾರೆ. ಇದರಿಂದ ಮೇ ಬಿ ಇನ್ನೂ ಎಷ್ಟೋ ಕಸ್ಟಮರ್ಸು ರಾಂಗ್ ಪಾಲಿಸಿ ತಗೊಳ್ಳೋದು ಸ್ಟಾಪ್ ಆಗ್ಬೋದು. ನ್ಯೂಸ್ ನಂಬರ್ 2. ಇಂಡಿಯಾ ಇಸ್ ಥರ್ಡ್ ಲಾರ್ಜೆಸ್ಟ್ ಡಿಜಿಟಲೈಸ್ಡ್ ಕಂಟ್ರಿ. ರೀಸೆಂಟ್ ಸರ್ವೆ ಪ್ರಕಾರ ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಡಿಜಿಟಲೈಸ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಆಗಿದೆ, USA ಹಾಗೂ ಚೈನಾ ಆದಮೇಲೆ. ಈ ಸರ್ವೆ ಪ್ರಕಾರ ಇಂಡಿಯಾ ಬೇರೆ ಡೆವಲಪ್ ಕಂಟ್ರೀಸು UK, ಜರ್ಮನಿ, ಜಪಾನ್ ಅವ್ರಿಗಿಂತ ಜಾಸ್ತಿ ಡಿಜಿಟಲೈಸ್ಡ್ ಆಗಿದೆ. ಆದರೆ ಇಂಡಿವಿಜುವಲ್ ಯೂಸರ್ ಲೆವೆಲ್ ಅಂದರೆ ಇಂಡಿವಿಜುವಲ್ಸ್ ಹೇಗೆ ಡಿಜಿಟಲ್ ಯೂಸ್ ಮಾಡ್ತಾರೆ ಅಂತ ನೋಡಿದರೆ 12ನೇ ಪೊಸಿಷನ್ ಇದ್ದಾರೆ ಇಂಡಿಯಾ G20 ಕಂಟ್ರೀಸಲ್ಲಿ. ಇಂಡಿಯನ್ ಸ್ಟೇಟ್ಸಲ್ಲಿ ಕರ್ನಾಟಕ ನಂಬರ್ 1 ಮೋಸ್ಟ್ ಡಿಜಿಟಲೈಸ್ಡ್ ಸ್ಟೇಟು, ಹಾಗೂ ಸೆಕೆಂಡು ಮಹಾರಾಷ್ಟ್ರ. ನ್ಯೂಸ್ ನಂಬರ್ 3. ಟಾಪ್ ಪರ್ಚೇಸಸ್ ಬೈ HDFC ಮ್ಯೂಚುವಲ್ ಫಂಡ್ ಇನ್ ಜಾನ್ವರಿ. HDFC ಮ್ಯೂಚುವಲ್ ಫಂಡ್ ಸೆಕೆಂಡ್ ಲಾರ್ಜೆಸ್ಟ್ ಮ್ಯೂಚುವಲ್ ಫಂಡ್ ಇಂಡಿಯಾದಲ್ಲಿ. ಅವರ ಟಾಪ್ ಪರ್ಚೇಸಸ್ ಜಾನ್ವರಿ ತಿಂಗಳಲ್ಲಿ ಹೀಗಿತ್ತು. ಒಂದು, HDFC ಬ್ಯಾಂಕು 2766 crores ಇನ್ವೆಸ್ಟ್ ಮಾಡಿದ್ದಾರೆ. ಮಾರುತಿ ಸುಜುಕಿ 1226 crores, ಆಕ್ಸಿಸ್ ಬ್ಯಾಂಕ್ 660 crores ಇನ್ವೆಸ್ಟ್ ಆಗಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ 379 ಕೋಟಿ ಇನ್ವೆಸ್ಟ್ ಆಗಿದೆ, ಹಾಗೂ ಪಾಲಿಸಿ ಬಜಾರ್ 335 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಮಾರುತಿ ಸುಜುಕಿ ಡಿಸೆಂಬರ್ 2024 ಅಷ್ಟರೊಳಗೆ ಅವರ ಫಸ್ಟ್ ಎಲೆಕ್ಟ್ರಿಕ್ ಕಾರನ್ನು ಲಾಂಚ್ ಮಾಡ್ತಾ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಇದು ಜಾಯಿಂಟ್ ಆಗಿ ಟೊಯೋಟಾ ಕಂಪ್ನಿ ಜೊತೆಗೆ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಅದು SUV ಆಗಿರ್ತದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಪ್ರೈಸು ಇಲ್ಲಿ ಸದ್ಯಕ್ಕೆ ಅವರು ಎಸ್ಟಿಮೇಟ್ ಮಾಡ್ತಾ ಇರೋದು 20 to 25 lakhs ರೇಂಜಲ್ಲಿ ಇರ್ಬೋದು ಅಂತ. ಅದರ ಫೈನಲ್ ಡೀಟೇಲ್ಸು ಆ ಕಾರ್ ಲಾಂಚ್ ಆಗೋ ಟೈಮಲ್ಲಿ ಅನೌನ್ಸ್ ಆಗುತ್ತೆ. ಉತ್ತರ ಪ್ರದೇಶ ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ ಸೇಲ್ಸ್ ಮಾಡ್ಕೊಂಡಿದ್ದಾರೆ ಅಕ್ಟೋಬರ್ ಟು ಡಿಸೆಂಬರ್ 2023 ಕ್ವಾರ್ಟರಲ್ಲಿ. ಹಾಗೂ ನಂಬರ್ 2 ಪೊಸಿಷನಲ್ಲಿ ಮಹಾರಾಷ್ಟ್ರ ಇದ್ದಾರೆ, 3ನೇದು ಗುಜರಾತ್, ಹಾಗೂ 4ನೇದು ತಮಿಳುನಾಡು. ಎಲ್ಲ ಷೇರುಗಳು ಹಿಮಾಲಯದಲ್ಲಿ ಬೆಲೆ ಕಡಿಮೆ ಆಗುವುದಕ್ಕೆ ಕಾಯುತ್ತಾ ಇದ್ದೇನೆ. ಒಂದು ಚರ್ಚೆ ಇದರ ಬಗ್ಗೆ 20ನೇ ತಾರೀಕು ಫೆಬ್ರವರಿ ಮಂಗಳವಾರ 9 ಗಂಟೆಯಿಂದ 10 ಗಂಟೆ ಮಾಡ್ತೀವಿ. ಇದು ಯೂಟ್ಯೂಬ್ ಲೈವ್ ಇರ್ತದೆ ಇದೇ ಚಾನಲಲ್ಲಿ. ಸೊ ಇದನ್ನು ಮಿಸ್ ಮಾಡದೆ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ನೋಡ್ಲಿಕ್ಕೆ ಹೇಳಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನೀವು ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ವೇಟ್ ಮಾಡ್ತಾ ಇದ್ರೆ ಹೌದು ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಇಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರಿ, ಹೈ ಇರುವಾಗಲೂ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.